ನಮಸ್ಕಾರ ದೊಡ್ಡ ಮಂದಿಗೆ. ನಿನ್ನೆ ಹೈದರಾಬಾದ್ ಮತ್ತು ಬೆಂಗಳೂರು ಮ್ಯಾಚ್ ಇತ್ತಲ್ಲ, ನಮ್ಮ ಬೆಂಗಳೂರು ಸೋಲ್ತು. ಫ್ಯಾನ್ಸ್ಗಳಿಗೆ ಸ್ವಲ್ಪ ಬೇಜಾರೈತ್ರಿ ಅಲ್ಲಿನೂ. ಇದು ಬೆಂಗಳೂರು ಒಳಗೆ ಇದ್ದಿದ್ದಿಲ್ಲ ಮ್ಯಾಚು. ಬೆಂಗಳೂರೊಳಗಿದ್ರು ಅದೇ ಗೆಲ್ತಿದ್ವಿ, ಏನು ಮಾಡ್ತಿದ್ವಿ ಗೊತ್ತಿಲ್ಲ. ಇದು ಲಕ್ನೋ ಒಳಗಿತ್ತು ಅದು ಮ್ಯಾಚ್. ಆ್ಯಕ್ಚುಲಿ ಅಲ್ಲಿ ಮನಗಂಡ ಮಳೆ ಹೊಡ್ಯಾಕತ್ತೈತ್ರಿ ಬೆಂಗಳೂರಿನ್ಯಾಗ. ಅದರ ರದ್ದು ಮಾಡಿ ಲಕ್ನೋ ಒಳಗೆ ಮ್ಯಾಚ್ ಇಟ್ಟಿದ್ದನ್ನು. ಆದ್ರೆ ಬೆಂಗಳೂರು ಚೆನ್ನಾಗಿ ಆಡಿದ್ರಿ. ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಓಪನಿಂಗ್ ಬಂದ್ರಿ. ಬರೋಣ ದಡ ದಡ ಹೊಡೆದ್ರು. ಹೊಡ್ಯಾನ ಹಿಂದಿನವರು ಒಬ್ಬರು ಬ್ಯಾಟಿಂಗ್ ಶೆಪರ್ಡ್ ತ್ರಿಪಾಠಿ ಅವ ಹತ್ರ ಒಂದು ಮ್ಯಾಚ್ ಹೊಡೆದಾರಿ. ಅವ ತಿರ್ಗಾಡಿ ಹೊಡೆದ. ಹಿಂದಿನ ಮ್ಯಾಚ್ನಾಗ ಏನೂ ಆಡಲೇ ಇಲ್ಲ ಅವ. ಕಡೆ ಹೈದರಾಬಾದ್ದವರು ಏನು ಬ್ಯಾಟಿಂಗ್, ಏನು ಸುದ್ದಿ, ನಮ್ನೆ ಹೊಡ್ಯಾಕತ್ತಿದ್ರು ರನ್ ಅವರು. ಫಸ್ಟಿಗೆ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರು ಬರೋಣ ಜಲ್ದಿ ಔಟ್ ಹಾಕಾರಿ ಅವರು. ದಡ ವಿಕೆಟ್ ಹೋಕ್ಕವು. ನಮ್ಮ ಅಭಿಷೇಕ್ ಶರ್ಮಾ ಅವರು ಒಂದು 50 ರನ್ ಹೊಡಿತಾರೆ. ಅವರು 50 ರನ್ ಹೊಡೆದ ಮ್ಯಾಗ ನಮ್ಮ ಟ್ರಾವಿಸ್ ಹೆಡ್ ಅವರು ಒಂದು 10-15 ರನ್ ಹೊಡೆದವು. ಕ್ಯಾಂಡಿಡೇಟ್ ಔಟ್ ಹಾಕವು. ಇವತ್ತು ಮ್ಯಾಚ್ ಏನು ಹೇಳಂಗಿಲ್ಲ ಬಿಡ್ರಿ. ನಮ್ಮ ಇಶಾನ್ ಕಿಶನ್ ಎಲ್ಲ ಆಗಿದೆ. ಇಶಾನ್ ನಮ್ಮ ಬೆಂಗಳೂರು ಟೀಮ್ ಗೆಲ್ತಿತ್ತು. ಆ್ಯಕ್ಚುಲಿ ಇಶಾನ್ ಕಿಶನ್ ಯಾವತ್ತೂ ಆಡ್ಲಾರ್ದವ ನೀನೇ ಆಡಿಬಿಟ್ಟಾನ್ರಿ ಅವ ಮ್ಯಾಚ್. ಇಶಾನ್ ರನ್ ಹೊಡೆದ್ಬಿಟ್ಟಾರಿ. ಅವನು 94 ರನ್ ಹೊಡೆದ್ಬಿಟ್ಟಾರಿ. ಅದೇ ಸ್ಕೋರ್ ಆಗ್ಬಿಡುತ್ತೆ ಅಲ್ಲಿ. ಪವರ್ ಪ್ಲೇದಾಗ 71 ಹೊಡೆದಾರ. ನಾವು ಪವರ್ ಪ್ಲೇದಾಗ ನಾವು ಹೊಡೆದೇವ್ರಿ ಒಂದು 60 ರನ್ ನಾವು ಹೊಡೆದೇವಿ. ಪವರ್ ಪ್ಲೇದಾಗ ಬಿಡ್ಲಿಲ್ಲ ನಾವು. ಸುಲಭ ಮಾತೇ ಇಲ್ಲ ನಾವು ಹೊಡಿದು. ಸಾಲ್ಟ್ ಹತ್ರ ತಿರುಗಾಡಿ ಹೊಡ್ಯಾಕತ್ತದ. ಸಾಲ್ಟ್ ಫಸ್ಟಿಗೆ ಹೊಡಿದು ನೋಡಿದ್ರೆ, ವಿರಾಟ್ ಕೊಹ್ಲಿ ಹೊಡೆದಿದ್ದು ನೋಡಿದ್ರೆ ಅವ್ರಿಗೆ ಭಯ ಹುಟ್ಟುಬಿಟ್ಟಿತ್ತು. ಅವ್ರಿಗೆ ಹೈದರಾಬಾದಿಗೆ ಟೀಮಿಗೆ. ಯಾಕೆ ಒಳಗೆ ಇಲ್ರಿ ಅವರು, ಹೊರಗೆ ಹೋಗ್ಬಿಟ್ಟಾರ ಅವರು. ಇದ್ರಲಿಂತ್ರನೇ ದಡ ಮ್ಯಾಚ್ ಕಡ್ಯಾಕ್ ಮಾಡ್ಕೊಂಡ್ರು ಅವರು. ಈಗ ಮುಂದಿನ ಮ್ಯಾಚಿಗೆ ಇನ್ನೊಂದು ಚಾನ್ಸ್ ಐತಿ ನಮ್ಮ ಟೀಮಿಗೆ. ಅದು 14 ಮ್ಯಾಚ್ ಪೂರ್ತಿ ಆಡ್ಬೇಕ್ರಿ ಅವರು. ಈಗ 13 ಮ್ಯಾಚ್ನಾಗ ಒಂದು 8 ಮ್ಯಾಚ್ ಗೆದ್ದದ್ರಿ RCB. ಈಗ ಇನ್ನೊಂದು ಮ್ಯಾಚ್ ಗೆಲ್ಬೇಕ್ರಿ. ಅದೊಂದು ಇನ್ನೊಂದು ಮ್ಯಾಚ್ ಅದ್ರ ಕೂಡ ಐತ್ರಿ. ಮುಂಬೈ ಕೂಡ ಪಂಜಾಬ್ ಕೂಡ ಐತಿ ಅದು ಮ್ಯಾಚ್. ನೋಡೋಣ ಅಲ್ಲಿನೂ ಏನೇನಾಗುತ್ತೆ ಏನೇನಿಲ್ಲ. ನಮಗಂತೂ ಭಾಳ ಬೇಸರ ಆಯ್ತು ರೀ. ನಿನ್ನೆ ಕಂಡಾಪಟ್ಟಿ ಬೇಸರ ಆಯಿತು. ಅದೊಂದು ಮ್ಯಾಚ್ ಏನಾದರೂ ಗೆದ್ದಿದ್ದೇವೆ ಅಂತೂ ಮತ್ತೆ ಟಾಪ್ 1ಗೆ ಬಂದುಬಿಡ್ತಿದ್ದೇವೆ ನಾವು ಅಲ್ಲಿ. ಎಲ್ಲ ಹದಗೆಟ್ಟು ಎಲ್ಲ ದಾರಿನೇ ತಪ್ಪಿಬಿಡ್ತು. ಇದು ಆಗಿಬಿಡ್ತದು. ನೋಡೋಣ ಮುಂದಿನ ಮ್ಯಾಚಿಗಂತೂ ಕಂಬ್ಯಾಕು. ನಮ್ಮ ಸಾಲ್ಟ್ ಕಾಕ ನಮೂನಿ ಹೊಡೆದಾನಪ್ಪ ಅಂತಂದ್ರೆ 62 ರನ್ ಹೊಡೆದಾನ. ನಮ್ಮ ವಿರಾಟ್ ಕೊಹ್ಲಿ 43 ಹೊಡೆದಾನ. ಹಿಂದಿನವರು 10, 6, 5, 15 ಹಿಂಗೆ ಹೊಡೆದಾರ. ಆ ಉಳ್ಕಿದ್ದು ಫಾರ್ಮ್ಯಾಗ ಇಲ್ಲ ಅನ್ಸುತ್ತೆ ನನಗೆ. ಬರೀ ಪಂಜುರಿ ಇವೇ ಆಗ್ಯಾವ ಹೇಳ್ತಾವು ಆ್ಯಕ್ಚುಲಿ. ಆದ್ರೆ ನಾವೇ ಗೆಲ್ತೀವಿ ಅನ್ಕೊಂಡಿದ್ದೀವಿ ಮ್ಯಾಚ್. ಇದು ಹೈದರಾಬಾದ್ ಟೀಮಿಗೆ ಅದೇನು ಲೂಸ್ ಆಗಿ ಬಿಡು, ಏನು ಗೆಲ್ಲೋದಿಲ್ಲ ಬಿಡು ಅಂತ ತಿಳಿದಿದ್ದೇವೆ. ನೀ ಹೊಡೆದು ನೋಡೇ ನಾವೇ ಏನು ಅಡಿಸಿ ಮಕ್ಕಳು ನಮ್ನೆ ಹೊಡೆದ್ರು ನೋಡ್ರಿ. ಅಲ್ಲಿ ದುಮಿಶಾನ್ ರನ್ ಹೊಡೆದು ಬಿಟ್ರಿ ನಿನ್ನೆ. 231 ಹೊಡೆದ್ರಿ ಇವರು ಹೊಳೆ ಹೊಡಿಬೇಕಲ್ರಿ. 189ಕ್ಕೆ 10 ವಿಕೆಟ್ ಹೋಗಿದ್ರು ಅವರು. ಆಲೌಟೇ ಆಗಿಬಿಟ್ರು. ಹೊಡಿದಾಗಲಿಲ್ಲ ಅವ್ರಿಗೆ. ದಡ ಹೊಡ್ಯಾಕೆ ಹೋಗಿ ಆಲೌಟ್ ಆಗಿಬಿಟ್ರಿ. ನಾವು ಹೊಡಿತಾನಂತ ಮಾಡಿದ್ದಾರೆ. ಶೆಪರ್ಡ್, ಡೇವಿಡ್ ಅದೇ ಹೊಡಿತಾರ. ನಾವು ಇದೇನು ಪಿಚ್ನ ಇದು ಐತಿ ಅನ್ಕೊಂಡಿದ್ರು ಮಂದಿ. ಏನು ಹೊಡಿಲೇ ಇಲ್ಲ, ಕೆಲಸ ಆಗಲಿಲ್ಲ. ನಾನು ಮ್ಯಾಚ್ ಹತ್ರ ಹೋಯ್ತು ಅವ್ರ ಕೈಯಾಗ. ಈಗ ಮುಂದಿನ ಮ್ಯಾಚಿಗೆ ನೋಡಿ ಆಡ್ಬೇಕು. ಫಸ್ಟ್ ಬರ್ಬೇಕು ನಾವು. ಈ ಟಾಪ್ 1ಗೆ ಬಂದುಬಿಟ್ಟೆ ಭಾಳ ಖುಷಿ ಆಗತ್ತೆ. ಈ ಕಡೆ ಮುಂಬೈದವರು ಅದಾರಿ. ಮುಂಬೈಗೂ ಒಂದು ಚಾನ್ಸ್ ಅದ. ಮುಂಬೈಗೂ ಟಾಪ್ ಬರೋಕ್ಕೂ ಚಾನ್ಸ್ ಐತಿ. ಈ ಕಡೆ RCBದವ್ರಿಗೂ ಚಾನ್ಸ್ ಐತಿ. ಪಂಜಾಬ್ಗೂ ಐತಿ. 4 ಟೀಮಿಗೆ ಅದಾವೆ ಫಸ್ಟ್ ಬರೋಕೆ. ಈ ಗುಜರಾತ್ ಟೀಮೇ ಫಸ್ಟ್ ಅದ. ನಮ್ಮ RCB ಟೀಮ್ 3 ನಂಬರ್ ಐತ್ರಿ. ಈಗ ಏನಾದರೂ ಗೆತ್ತಪ್ಪ ಅಂತಂದ್ರೆ ಟಾಪ್ 1ಗೆ ಹೋಗ್ತೇವ್ರಿ ನಾವು. ನೋಡೋಣ ಏನೇನಾಗುತ್ತೆ. ಗೆದ್ರೆ ಖುಷಿ, ಸೋತ್ರೆ ಏನು ಹೇಳ